ಹೇಳಿಸಿದ್ವಿ. ಅದರೊಳಗ ಹಾಲು ಕಾಳು ಪ್ರಾಸಪದ ಆಯ್ತು. ಆಮೇಲೆ ಬೆಣ್ಣೆ ಉಣ್ಣೆ ಹಸಿರು ಮೊಸರು ತುಪ್ಪು ಒಪ್ಪು. ಇಷ್ಟು ನೀವು ಪ್ರಾಸಪದಗಳನ್ನ ಹಾಡೊಳಗಿರುವಂತಹ ಪ್ರಾಸಪದಗಳನ್ನ ಕಂಡುಹಿಡಿದ್ರೆ ಈಗ ನಿಮಗ ಸ್ವಂತ ಇಲ್ಲಿ ಏನ್ ಕೊಟ್ಟಾರಂದ್ರ ಕೆಲವು ಪದಗಳನ್ನ ಕೊಟ್ಟಾರ. ಅದಕ್ಕೆ ಸಂಬಂಧಪಟ್ಟಾಗ ಪ್ರಾಸಪದಗಳನ್ನ ನೀವು ಹೇಳ್ಬೇಕು. ಎಷ್ಟು ಹೇಳ್ಬೇಕಂದ್ರ ಮೂರ್ ಹೇಳ್ಬೇಕು. ಈಗ ನಾವೊಂದು ಕಾಡು ಹೇಳಿದ್ದಂದ್ರ ಅದು ಪ್ರಾಸಪದಗಳನ್ನ ಎಷ್ಟು ಹೇಳ್ಬೇಕಂದ್ರ ಮೂರ್ ಹೇಳ್ಬೇಕು. ಹೇಳ್ತೀವಿ. ಈಗ ಒಂದು ಕೊಟ್ಟಾರ ಅವರು ನಾಡು ಕೊಟ್ಟಾರ. ನಾಡು 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 ಐತಿ. ಇದಕ್ಕ ಮೂರ ಪ್ರಾಸಪದಗಳನ್ನ ನೀವು ಹೇಳ್ಬೇಕು. ಒಂದನೇದು ಕಾಡು ಕಾಡು ಎರಡನೇದು ಹಾಡು ಆಡು ಇನ್ನೊಂದು ಏನಂದ್ರೆ ಹಾಡು ಹಾಡು ಇಲ್ಲಿ ಡು 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 ಬರ್ತಿಲ್ಲ. ಈಗ ನಾಡುಕ ಮೂರು ಪ್ರಾಸಪದಗಳನ್ನ ಬರೀರಂದ್ರ ಈಗ ನಾಡು ಅಂತ ಹೇಳಿ ಏನೈತಿಲ್ಲ ಇದಕ್ ಮೂರು ನೀವ ಪ್ರಾಸಪದಗಳನ್ನ ಬರೀರಿ ಅಂದ್ರ ಕಾಡು ಆಡು ಹಾಡು ಬರೀ. ಇನ್ನೂ ನೀವು ಡು ಬರುವಂತಾವು ಸಾಕಷ್ಟು ಪದಗಳನ್ನ ಬರಿಬಹುದು. ಈಗ ಇಲ್ಲೇನ್ ಕೇಳಾರು ಮೂರ್ ಅಷ್ಟ ಬರೀರಂತಾರ. ಮೂರ್ ಹೇಳ್ತಾ ಹೋಗ್ತೀರಿ. ಇದು ಮಾದರಿ ಒಂದು ಕೊಟ್ಟಾರ ಅವ್ರು. ನೆಕ್ಸ್ಟ್ ನೀವ ಹೇಳ್ಬೇಕು. ಮಳೆ 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 ಚಳ್ಳೆ ಚಳಿ ಆಗ್ತದ. ಚಳಿ ಅಂದ್ರ ಥಂಡಿ. ಚಳೆ ಆಗುದಿಲ್ಲ. ಚಳಿ ಅಂದ್ರೆ ಬೇರೆ ಬೇರೆ ಕೊಡ್ತದ ಅದಿಲ್ಲ. ಈಗ ಮಳೆಗೆ ಸಂಬಂಧಪಟ್ಟಂಗ ಮೂರು ಪ್ರಾಸಪದಗಳನ್ನ ಹೇಳಿ ನೋಡೋಣ. ಇಳೆ ಬರ್ತೈತಿ. ಇಳೆ ಅಂದ್ರೆ ಏನಂದ್ರ ಭೂಮಿ. ಭೂಮಿಗೆ ನಾವು ಏನ್ ಕರಿತೀವೋ ಇಳೆ. ಇಳೆ ಇನ್ನೊಂದು ಹೇಳ್ರಿ ಕಳೆ. ಕಳೆ ಅಂದ್ರೆ ಏನು? ಕಳೆ ಅಂದ್ರ ಕೂಡ್ಸು ಕಳಿವು ಬರ್ತಲ್ಲ ಅದು ಕಳೆನ. ಆಮೇಲೆ ಇನ್ನೊಂದು ಕಳೆ ಏನಂದ್ರ ನೀವ ಹೊಲದೊಳಗ ಹುಲ್ಲು ಎದ್ದಿರ್ತಿಲ್ಲ ಅದಕ್ಕೂ ನಾವು ಕಳೆ ಅಂತ ಕರಿತೀವಿ. ಕಳೆ ತೆಗಿದಿರ್ತೀವಿ. ಹುಲ್ಲು ಎದ್ದಿರ್ತೈತಿ ಅದಕ್ಕ ಕಳೆ ಅಂತ ಕರಿತೀವಿ. ಇನ್ನೊಂದು ಹೇಳಿ ನೋಡೋಣ. ಮಳೆ ಇಳೆ ಕಳೆ ಸೆಳೆ. ಸೆಳೆ ಬಳೆ ನೋಡ್ತಿದ್ದೆ. ಬಳೆ ಬರೀ ಬಳೆ. ಇವುಗಳಿಗೆ ಪ್ರಾಸಪದಗಳು ಅಂತ ಕರಿತೀವಿ. ಇಳೆ ಲೆ ಳೆ ಗೊತ್ತಿಲ್ಲ. ಮಳೆ ಲಾಸ್ಟಿಗೆ ಲೆ. ಇದಕ್ಕೆ ಸಂಬಂಧಪಟ್ಟಂಗ ಪ್ರಾಸಪದಗಳು ಇಳೆ ಕಳೆ ಬಳೆ. ಈಗ ಕೋಲಾಟ. ಕೋಲಾಟ ಅಂತ ಹೇಳಿ ಕೋಲಾಟ ಐತಿ. ಕೋಲಾಟಕ್ಕೆ ಸಂಬಂಧಪಟ್ಟಾಗ ಮೂರು ಪ್ರಾಸಪದಗಳನ್ನ ಹೇಳ್ಬೇಕು. ಹೇಳ್ರಿ ನೋಡೋಣ. ಹಾರಾಟ ಕೋಲಾಟ ಹಾರಾಟ ಮಾರಾಟ 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 ಹಾರಾಟ ಆಯ್ತು. ಇನ್ನೊಂದು ಹೇಳಿ ನೋಡೋಣ. ಕಾದಾಟ. ಕಾದಾಟ ಕಾದಾಟ. ಈಗ ಹಕ್ಕಿ ಅಂತ ಹೇಳಿ ಹಕ್ಕಿ. ಹಕ್ಕಿ ಹಕ್ಕಿಗೆ ಸಂಬಂಧಪಟ್ಟಂಗ ಮೂರು ಪ್ರಾಸಪದಗಳನ್ನ ಹೇಳಿ. ಡಕ್ಕಿ ಅಂದ್ರೆ ಅದಕ್ಕೆ ಮೀನಿಂಗ್ ಇರ್ಬೇಕು. ಡಕ್ಕಿ ಯಾವ್ದ ಒಂದು ಪದ ಹೇಳಿದ್ರೆ ಅದಕ್ಕ ಅರ್ಥ ಇರ್ಬೇಕು ಅಂತದ. ಯಾವ್ದು ಹಕ್ಕಿ ಕೀ ಬರ್ಬೇಕು ಲಾಸ್ಟ್. ಯಾವ್ದು ಹೇಳ್ಕೊಡೋಣ. ಒತ್ತಕ್ಷರ ಬರ್ಬೇಕು. ಹಕ್ಕಿ
ಬಿಕ್ಕಿ ಅಳುದಂತಾರಲ್ಲ ಬಿಕ್ಕಿ ಬರ್ತದೆ ಬಿಕ್ಕಿ ಡಿಕ್ಕಿ ಡಕ್ಕಿ ಅಂತ ಡಿಕ್ಕಿ ಬರೀತೀವಿ ಇನ್ನೊಂದು ಹೇಳಿ ಡಕ್ಕಿ ಅಂದ್ರೆ ಏನು ಅದಕ್ಕೆ ಅರ್ಥ ಹೇಳಿ ಡಿಕ್ಕಿ ಅಂದ್ರೆ ಡಿಕ್ಕಿ ಹೊಡಿತೀವಿ ಡಕ್ಕಿ ಅಂದ್ರೆ ಏನು ಅರ್ಥತೆ ಇನ್ನೊಂದು ಸಿಕ್ಕಿ ಲಕ್ಕಿನ ಬರಿಬಹುದು ಲಕ್ಕಿ ಇನ್ನೊಂದು ಸುಗ್ಗಿ ಸುಗ್ಗಿ ಸುಗ್ಗಿಗೆ ಸಂಬಂಧಪಟ್ಟಂಗ ಮೂರು ವೆರಿ ಗುಡ್ ಹಿಗ್ಗಿ ಹಿಗ್ಗಿ ನೆಕ್ಸ್ಟ್ ಲಗ್ಗಿ ಲಗ್ಗಿ ಆಡ್ತಿರ್ಲಿಲ್ಲ ಲಗ್ಗೋರಿ ಲಗ್ಗಿ ಲಗ್ಗಿನೂ ಅಂತಿರಲಿಲ್ಲ ಅದಕ್ಕೆ ಅದು ಬೇರೆ ಬೇರೆ ಬೇಕಾದ್ರೆ ಹೇಳಿ ನಾವು ಸುಗ್ಗಿ ಹಿಗ್ಗಿ ಹುಗ್ಗಿ 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 ಇನ್ನ ಲಾಸ್ಟ್ ವರ್ಣ ಅಂದ ಅಂದ ಸಂಬಂಧಪಟ್ಟಂಗ ಏನ್ ಮಾಡ್ಬೇಕು ಅಂದ ಸಂಬಂಧಪಟ್ಟಂಗ ಮೂರು ಪ್ರಾಸಪದಗಳನ್ನ ಹೇಳ್ಬೇಕು ಕಂದ ಚಂದ ಕಂದ ಚಂದ ಇಷ್ಟು ಪ್ರಾಸಪದಗಳ ಬಗ್ಗೆ ನಿಮ್ಗೆ ಗೊತ್ತಾಯ್ತು ಈಗ ಇವುಗಳನ್ನ ಬಿಟ್ಟು ನೀವು ಏನ್ ಮಾಡ್ಬೇಕು ಒಂದು 20-30 ಪ್ರಾಸಪದಗಳನ್ನ ಜೋಡಿ ಜೋಡಿ ಪದಗಳನ್ನ ಕರ್ಕೊಂಡ್ಬರ್ರಿ ಸಾಕು 3 ಏನ್ ಬೇಡ ಜೋಡಿ ಜೋಡಿ ಪ್ರಾಸಪದಗಳು ಇರ್ಬೇಕು ಈಗ ನಾಡು ಇತ್ತಂದ್ರೆ ಈ ಕಡೆ ಕಾಡು ಸಾಕು ಇಷ್ಟು 2 ಪದಗಳನ್ನ ಕರ್ಕೊಂಡ್ಬರ್ರಿ ಓದಿಸ್ಲಿ ಒಂದ್ಸಲ ಪ್ರಾಸಪದಗಳು ನಾಡು ಕಾಡು ಆಡು ಹಾಡು ಮಳೆ ಇಳೆ ಕಳೆ ಬಳೆ ಕೋಲಾಟ ಹಾರಾಟ ಮಾರಾಟ ಕಾದಾಟ ಹಕ್ಕಿ ಬಿಕ್ಕಿ ಲಕ್ಕಿ ಸುಗ್ಗಿ ಹಿಗ್ಗಿ ಹುಗ್ಗಿ ಕುಗ್ಗಿ